ಹಾಯ್, ನಿಮ್ಮ ಡಾಕ್ಟರ್ ಐಶ್ವರ್ಯ ಬಿ ಆರ್, ಆಲ್ಸೋ ನೋನ್ ಆಸ್ ಡಾಕ್ಟರ್ ವೂಮ್ಹಾಲಿಕ್. ಇವತ್ತು ನಾನು ಮಾತಾಡೋ ಟಾಪಿಕ್ ಬಂದ್ಬಿಟ್ಟು ಇಂಟರ್ಕೋರ್ಸ್ ಆಫ್ಟರ್ ಡೆಲಿವರಿ. ಅಂದರೆ ಗಂಡ ಹೆಂಡತಿ ಮಗು ಆದ ನಂತರ, ಡೆಲಿವರಿ ಆದ ನಂತರ ಯಾವಾಗಿಂದ ಫಿಸಿಕಲ್ ಕಾಂಟ್ಯಾಕ್ಟ್ ಅಲ್ಲಿ ಇರ್ಬೋದು ಅಂತ ಹೇಳ್ಬಿಟ್ಟು. ಅಂಡ್ ಮೆನಿ ಕಪಲ್ಸ್ ಪೋಸ್ಟ್ ಡೆಲಿವರಿ ಈ ಪ್ರಶ್ನೆ ಕೇಳ್ತಾರೆ. ಅಂಡ್ ಇನ್ಫ್ಯಾಕ್ಟ್ ಕೆಲವು ಮನೆಗಳಲ್ಲಿ ಮಿತ್ಸ್ ಏನಂತಂದ್ರೆ, ಮಗು ಆದ್ಮೇಲೆ 1 ವರ್ಷದವರೆಗೂ ಗಂಡ ಹೆಂಡತಿ ಸೇರಬಾರ್ದು, ಗಂಡ ಹೆಂಡತಿ ಸೇರಿದ್ರೆ ಮಗು ಸ್ವರ್ಗೋಗ್ಬಿಡತ್ತೆ ಅಂತ. ಇದು ನಿಜಾನ? ಖಂಡಿತವಾಗ್ಲೂ ಇಲ್ಲ. ಫಸ್ಟ್ 6 to 8 weeks ದಿಸ್ ಇಸ್ ಕಾಲ್ಡ್ ಪೋಸ್ಟ್ ಪಾರ್ಟಮ್ ಪೀರಿಯಡ್. ಅಂದ್ರೆ ಆ ಟೈಮಲ್ಲಿ ಪ್ರೆಗ್ನೆನ್ಸಿ ಪೋಸ್ಟ್ ಗರ್ಭಕೋಶ, ಅಷ್ಟು ದೊಡ್ಡ ಗರ್ಭಕೋಶ ಚಿಕ್ಕದಾಗಿ ಶ್ರಿಂಕ್ ಆಗಿ ನಾರ್ಮಲ್ ಸೈಜ್ ಆಗೋದಕ್ಕೆ ಯುಟ್ರಸ್ ಅರೌಂಡ್ 6 to 8 weeks ತಗೊಳುತ್ತೆ. ಡ್ಯೂರಿಂಗ್ ದಟ್ ಫೇಸ್ ಬ್ಲೀಡಿಂಗ್ ಸಹ ಕಂಟಿನ್ಯೂಸ್ ಆಗಿ ಇರುತ್ತೆ. ಅದನ್ನ ನಾವು ಲೋಕ್ಯ ಅಂತ ಹೇಳ್ತೀವಿ. ಫಸ್ಟ್ 1 ವಾರ 10 ದಿನ ರೆಡ್ ಕಲರ್ ಬ್ಲೀಡಿಂಗ್ ಆಗಿ, ಅದಾದ್ಮೇಲೆ ಸ್ವಲ್ಪ ಬ್ರೌನಿಶ್, ಯೆಲ್ಲೋಯಿಶ್ ಅಂಡ್ ವೈಟ್ ಡಿಸ್ಚಾರ್ಜ್ ಆಗಿ ಬೈ ಎಂಡ್ ಆಫ್ 6 weeks to 8 weeks ಕಂಪ್ಲೀಟ್ ಆಗಿ ಬ್ಲೀಡಿಂಗ್ ಸ್ಟಾಪ್ ಆಗುತ್ತೆ. ಸೊ ಈ 6 to 8 weeks ಅಲ್ಲಿ ಕಾಂಟ್ಯಾಕ್ಟ್ ಅಲ್ಲಿ ಇರಕೂಡ್ದು. ಏನಕ್ಕೆ ಅಂತಂದ್ರೆ ಆ ಟೈಮ್ ಅಲ್ಲಿ ಕಾಂಟ್ಯಾಕ್ಟ್ ಇದ್ದಾಗ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ, ಅಥವಾ ಸಿಸೇರಿಯನ್ ಆಗಿದ್ರೆ ಅದು ಗಾಯನ ವಾಸಿ ಆಗಿರಲ್ಲ, ಅದರಿಂದ ಪೇನ್ ಬರೋ ಚಾನ್ಸಸ್ ಇರುತ್ತೆ. ಬಟ್ ಆಫ್ಟರ್ 6 to 8 weeks, ಇಫ್ ದ ವಿಮೆನ್ ಇಸ್ ಸೈಕಲಾಜಿಕಲಿ ಅಂಡ್ ಫಿಸಿಕಲಿ ರೆಡಿ, ಡೆಫಿನೆಟ್ಲಿ ಫಿಸಿಕಲ್ ಕಾಂಟ್ಯಾಕ್ಟ್ ಇರಬಹುದು. ದೆರ್ ಇಸ್ ನೋ ಹಾರ್ಮ್ ಇನ್ ಹ್ಯಾವಿಂಗ್ ಸೆಕ್ಸ್ ಆಫ್ಟರ್ 6 to 8 weeks ಆಫ್ಟರ್ ಸಿ ಸೆಕ್ಷನ್ ಆರ್ ನಾರ್ಮಲ್ ಡೆಲಿವರಿ.